ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಜ್ಞಾನೇಶ್ವರ ಕೋಟ್ಯಾನ್, ಅಧ್ಯಕ್ಷರು ಶ್ರೀ ಜ್ಞಾನ ಜ್ಯೋತಿ ಭಜನಾ ಮಂದಿರ, ಕಡಲತೀರ, ಮಲ್ಪೆ, ಉಡುಪಿ ಜಿಲ್ಲೆ. ಕೋಡಿ ಗೋಪಾಲ ಪೂಜಾರಿ, ಅಧ್ಯಕ್ಷರು ಶ್ರೀ ಚಕ್ರೇಶ್ವರಿ ದೇವಸ್ಥಾನ, ಕೋಡಿ, ಕುಂದಾಪುರ, ಉಡುಪಿ ಜಿಲ್ಲೆ. ಚಂದ್ರ ಎಸ್ ಕೋಡಿ, ಖ್ಯಾತ ವ್ಯಂಗ್ಯ ಚಿತ್ರಕಾರರು, ಕೋಡಿ, ಕುಂದಾಪುರ, ಉಡುಪಿ ಜಿಲ್ಲೆ. ಕೃಷ್ಣ ಆಚಾರ್ ಉಪ್ಪೂರು, ಅಧ್ಯಕ್ಷರು ವಿಶ್ವ ಬ್ರಾಹ್ಮಣ ಸಮಾಜೋದ್ಧಾರಕ ಸಂಘ ರಿಜಿಸ್ಟರ್ಡ್, ಉಪ್ಪೂರು, ಉಡುಪಿ ಜಿಲ್ಲೆ. ಶ್ರೀ ಬ್ರಹ್ಮಲಿಂಗೇಶ್ವರ ಜುವೆಲ್ಲರಿ ವರ್ಕ್ಸ್, ಬೆಳ್ಳಿ ಮತ್ತು 1 ಗ್ರಾಂ ಚಿನ್ನದ ಜುವೆಲ್ಲರಿ, ಸೊಸೈಟಿ ಎದುರಿನ ರಸ್ತೆ, ಆನಗಳ್ಳಿ, ಕುಂದಾಪುರ. ಶುಭ ಸಮಾರಂಭಗಳಿಗೆ ಬೇಕಾಗುವ ಒಡವೆಗಳು ಬಾಡಿಗೆಗೆ ದೊರೆಯುತ್ತದೆ. ಸಂಪರ್ಕಿಸಿ ಪ್ರೊಫೆಸರ್ ಮಾರಿಮುತ್ತು. ಮೊಬೈಲ್ 9739149413. ಎಪಿ ಇಂಜಿನಿಯರಿಂಗ್ ವರ್ಕ್, ಫಾರೆಸ್ಟ್ ಆಫೀಸ್ ಹತ್ತಿರ, ಪೆರಡೂರು, ಉಡುಪಿ ಜಿಲ್ಲೆ. ಸ್ಪೆಷಲಿಸ್ಟ್ಸ್ ಇನ್ ಎಸ್ಎಸ್ ರೈಲಿಂಗ್ಸ್, ಗೇಟ್ ಅಂಡ್ ಗ್ರಿಲ್ ವರ್ಕ್, ಶಟರ್ ಫಿಟ್ಟಿಂಗ್ಸ್, ಟ್ರಸ್ ವರ್ಕ್ಸ್, ರೂಫಿಂಗ್ ಅಂಡ್ ಎಕ್ಸೆಟ್ರಾ. ಮಾಲಕರು ಸುಧಾಕರ್. ಮೊಬೈಲ್ 9945944519, 8105469119. ಸತೀಶ್ ಮರಕಾಲ, ಸಾಲಿಗ್ರಾಮ, ಮಾಜಿ ಪ್ರಧಾನ ಕಾರ್ಯದರ್ಶಿ, ಮೊಗವೀರ ಯುವ ಸಂಘಟನೆ, ಉಡುಪಿ ಜಿಲ್ಲೆ. ಕೆ ತಾರಾನಾಥ ಹೊಳ್ಳ, ಅಧ್ಯಕ್ಷರು 37 ವರ್ಷದಿಂದ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬಂದಿರುವ ಸೇವಾ ಸಂಸ್ಥೆ ಗೆಳೆಯರ ಬಳಗ, ಕಾರ್ಕಳ, ಸಾಲಿಗ್ರಾಮ, ಉಡುಪಿ ಜಿಲ್ಲೆ. ನಾಗೇಶ್ ಕೆ ಪೂಜಾರಿ, ಹಡವು ಗ್ರಾಮ, ಪಡುಕೋಣೆ, ಬೈಂದೂರು ತಾಲೂಕು, ಉಡುಪಿ ಜಿಲ್ಲೆ. ಜಗದೀಶ್ ಪೂಜಾರಿ ಹಕ್ಕಾಡಿ, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ನಿರ್ದೇಶಕರು, ಮರವಂತೆ ಬಡಾಕೆರೆ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ, ನಾವುಂದ, ಉಡುಪಿ ಜಿಲ್ಲೆ. ಅಶೋಕ್ ಕುಮಾರ್ ಶೆಟ್ಟಿ ಮೈರ್ಮಾಡಿ ಕರ್ಜೆ, ಅಧ್ಯಕ್ಷರು, TAPCMS, ಉಡುಪಿ. ಸಾಕಿಲ್ಲ ಇಲ್ಲ ಸಾಕು. ಎಂತ ಹೇಳುದಿಲ್ಲ, ಇವತ್ತಿನ ಕಾಲ ಮಾಡ್ರೆ ಬಹಳ ಕಷ್ಟ. ಗಾಡಿ ಇತ್ತ ಅವ ಬಾವನೆ ಅಂಟ ಹೋದ್ನೆ, ಅವ ಬಾವನೆ ಅಂಟ ಹಾಕಂತೀಯ, ಬಾವನೆ ಅಂಟ ಗಾಡಿ ಅವ ತಮ್ಮನಿ ಮದುವೆ ಅಂತ ಅವ ಬಿಡ್ಬಿಡಿ ಅವ ಹೋದ. ನಾವ್ ಇಲ್ಲಿ ಶಾಲೆ ಒಂದು ಬೆಳಗ್ಗೆ ಮುಂಚೆ 9 ಗಂಟೆಗೆ ಅದು ಗಂಟೆ ಎಷ್ಟಾಯ್ತು ಈಗ 11:45 ಆಯ್ತು. ನಾವೊಬ್ಬರು ಶಾಲೆ ಇಲ್ಲ ಅಕ್ಕ ಎಷ್ಟು ಇರ್ಲಿ ಅಕ್ಕ ಈಗ ಹೌದಾ, ನೀವು ನಿಮ್ದೆಲ್ಲ ಪಾಸಾರಿ ಮಾಡ, ನಾವೆಲ್ಲ ನಿತ್ತಲ್ಲ ಈಗ ಅಕ್ಕ. ಮತ್ತೆ ಅಕ್ಕ ಸರಿ ಆಯ್ತು. ಓಯ್ ನಮಸ್ಕಾರ ರೀ, ನಮಸ್ಕಾರ ಕೊಟ್ಟು ಸಾಕೈತಿ ಶಾಲೆ ಸಮೇತ ಹಂಗೆ. ಓಯ್ ಮಾಸ್ಟ್ರಿಗೆ ಟೀಚರ್ಗೆಲ್ಲ ನಮಸ್ಕಾರ ಕೊಟ್ಟು ಬಂದು ಓಯ್ ನಾವು ಶಾಲೆ ಕೈದ್ ಮಾಡಿ ಕೆಲವು ವರ್ಷ ಆಯ್ತು. ಎಂತ ಮಾಡುದು ಈಗಣಿ, 1300 ರೂಪಾಯಿ ಬ್ಯಾಗ್. ಎಂತ ಹೇಳುದು, ಎಂತ ಮಾತಾಡುದಿಲ್ಲ. ಓಯ್ ಮಕ್ಕಳಿಗೆ ಶಾಲೆ ಹಾಕುದು ಅಂತ್ರಿ ನೀವು, ಎಂತ ಶಾಲೆ ಹಾಕುದು ಗೊತ್ತೇ ಆಗ್ತಿಲ್ಲ. ಓಯ್ ಸಣ್ಣ ಸಣ್ಣ ಖರ್ಚು ಇತ್ತೇ ಇಲ್ದ ಏಮುಗಿಲ್ಲ. ಮಕ್ಕಳಿಗೆಲ್ಲ ಅದು ಈಗಣಿ 2 ವರ್ಷ 3 ವರ್ಷ ಹಾಕುದಂಗೆ ತಲೆ ಬಿಸಿ ಇಲ್ಲ. ವಾಯ್ ಮಕ್ಕಳಿಗೆಲ್ಲ ಮನೆ ಹತ್ರ ಆಡ್ತು, ಮಕ್ಕಳೆಲ್ಲ ಆಚೀಚಿ ಓಡಾಡುದು, ಹರ್ಕೊಂಡ್ ಹೋಗುದು, ಮಕ್ಳು ಮರ್ಕೋದು, ನೆಗಾಡುದು ಎಲ್ಲ ಬಹಳ ಚಂದ ಆತು. ವಾಯ್ ಯಾವ ತಲೆ ಬಿಸಿ ಇರುದಿಲ್ಲ. ಮಕ್ಳು ಊರು 3 ವರ್ಷ ಮೇಲೆ ನಡ್ಕೊಂಡ್ ನಿತ್ಕೊಂಡ್ ನಡು ಶುರು ಮಾಡ್ತವಲ್ಲ, ಅಷ್ಟೊತ್ತು ಟೆನ್ಷನ್ ಸ್ಟಾರ್ಟ್ ಆಯ್ತು. ಯಾವ ಪಿಗ್ಮಿ ಕಟ್ಟುದು ಅಂತೇಳಿ ದಿನಕ್ಕೆ 50 ರೂಪಾಯಿ ಕಟ್ಟುದ 100 ರೂಪಾಯಿ ಕಟ್ಟುದ ಅಂತ, ಯಾಕಂದ್ರೆ ಖರ್ಚಿನ ದಾರಿ ಸ್ಟಾರ್ಟ್. ಅದಕ್ಕೂ ಮುಂಚೆ ಎಂತದೂ ಇಲ್ಲ. ಆರು ಬುಲ್ಲ ಎಂತ ಮಗನೇ ಆಡ್ಬಿಟ್ಟಲ್ಲ ಫೋನ್ ಅವನು ಎಂಚು ಮುಟ್ಟಿ ಮಗನೇ ಅಂತ ರೋಯ್ 1 ರೂಪಾಯಿ ಖರ್ಚಿಲ್ಲ, ಗಮ್ಮತ್ ಮಾಡ್ತಾ ಕೂತ್ಕಂತ ರೋಯ್. ಮಕ್ಳು ದೊಡ್ಡದಾಗಿ 3.5 ವರ್ಷಕ್ಕೆ ಈಗ ಕೆಜಿ ಲೆಕ್ಕಲ್ಲ ಮರ್ರೆ, 1/4 ಕೆಜಿ, ಅರ್ಧ ಕೆಜಿ, 1 ಕೆಜಿ ಎಲ್ಲ ಕೆಜಿ ಶುರು ಆಯ್ತು. ನಮ್ ಕಂಡಾಗ ಎಲ್ಲ ಈಗ ಆಗಿನ ಕಾಲ ಶಾಲೆ ಹಪ್ಪದಲ್ಲ ಆಯ್ತಾ. ಮಕ್ಳು LKG UKG ಹಾಕೋಷ್ಟು ಇವ ಅಪ್ಪ 10 ಕೆಜಿ ಡೌನ್.
ಕಡ್ಡಿ ಆಗಿ ಬಿಡ್ತಾ ಗೊತ್ತಾಯ್ತು ನಿಮ್ಗೆ ಸಪೂರ ಕಡ್ಡಿ ಎಂತ ಆಯ್ತಾ ಕೇಳ್ರಿ ಎಂತ ಇಲ್ಲ ಮಾರ್ರ ಅಂತ ಹೊತ್ತಿಗೆ ಡೌನ್ ಆದ ಗೊತ್ತಿಲ್ಲ ಮಗ ಎಂತ ಮಾಡ್ತಾ ಮಗ LKG ಓ ಅವ LKG ಹಂಗಾಗಿ ನೀವು 10 kg ಕಡಿಮೆ ಆಯ್ರಿ ಅಂತ ಈ ಕೆಜಿ ಲೆಕ್ಕ ಶಾಲೆ ಶುರುವಾಗಿತ್ತಿಲ್ಲ ಕತೆ ಗಂಡ ಅಂತ ಮತ್ತೆ ಅಂತ ಕಾಲದೆ 8:30 ಗಂಟೆ ಬನ್ನಿ ಅಂದ್ರಿ ಬೆಳಿಗ್ಗೆ 8:30 ಗಂಟೆ ಹೋದ್ ಆಯ್ತಾ ಕತೆ ಅಂತ ಹೇಳಿ ಮತ್ತೆಂತ ಕಾಲ ಉದ್ದಕ್ಕೂ ಶಾಲೆಯಲ್ಲಿ ಲೈನ್ ರಾಶಿ ಆಯ್ತಾ ಎಲ್ರು ಅಡ್ಮಿಷನ್ ಹೌದು ಅಲ್ದ ಮಕ್ಕಳಿಗೆ ಚಲ್ಲಿ ಪಿಳ್ಳಿ ಮಕ್ಳಿದ್ ಒಂದ್ ಪೋ ಅಂತ ಒಂದ್ ಪಿ ಅಂತ ನಾವು ಹೋಗಿ ನಮ್ಗ್ ಬಪ್ಪಗೆ ಹೇಳಿರಿ ಪುಸ್ತಕ ತಗೊಂಡ್ ಹೋಯ್ಕು ಎಲ್ಲ ಬನ್ನಿ ಬೇಗ ಬಂದ್ ತಗೊಂಡ್ ಹೋಗಿ ಅಂತ ಹೋಗಿ ಲೈನಿಂದ ನಿಂತ್ಕ ತಗೊಂಡ್ ಬಂದೆ ಪುಸ್ತಕ ಅಲ್ಲವ ಅರ್ಧ ಲೈನ್ 26 ಜನ 20ಗೆ ಪುಸ್ತಕ ಕತಿ ಕೈದಾಯ್ತು ಹೌದು ಪುಸ್ತಕ ಎಲ್ಲ ಖಾಲಿ ಆಯ್ತು ನಾಳೆ ಬೆಳಿಗ್ಗೆ ಬನ್ನಿ ಅಂದ್ರ ಬಪ್ಪುತಿಗೆ 1300 ರೂಪಾಯಿ ಬ್ಯಾಗ್ ತಗೊಬಂದೆ ನಾವೆಲ್ಲ ಶಾಲೆ ಹಬ್ಬದ ಎಂತ ಹೋಯ್ತೆ ನಿಮ್ಗೆ ಮನೆಗೆ 2 kg ಬೆಲ್ಲ ತಗೊಬಂದ್ ಜರಿ ಸಮ ತೊಳೆದು ಮಾಡಿದ್ಮೇಲೆ ಒಣಸುಕ್ ಹಾಕುದು ಕಡೆ ಅದೇ ಜರಿಗೆ 4 ಪುಸ್ತಕ ಅಲ್ಲೇ ಆಯ್ತಾ ಗಣಿತ ಕನ್ನಡ ಸಮಾಜ 4 ಪುಸ್ತಕ ಬ್ಯಾಗ್ ಹಚ್ಚಿಲಕ್ಕೆ ಹಾಕೊಂಡ್ ಆ ಜರಿ ಸುತ್ಕೊಂಡು ಹೋಗುದು ಹೊರಗಿನ ತೋರ್ತಾ ಇರ್ತೀವಿ ಯಾವ ಪುಸ್ತಕ ಇಟ್ಕೊಂಡಿದೆ ಹೇಳಿ ನಾವು ಶಾಲೆ ಹಬ್ಬತಿ ಈಗ ಅಲ್ಲ ನಮ್ಮತ್ ಈ ಬ್ಯಾಗ್ ಕಾಣಿತ್ತೆ ನಾವು ಈ ಬ್ಯಾಗ್ ಕಂಡು ಈಗಿನ ಮಕ್ಳು ಈ ಬ್ಯಾಗೇ ಬೇಕು 1300 ಬ್ಯಾಗ್ ಈ ಬ್ಯಾಗ್ ನಾವು ಎಲ್ಲೂ ಕಾಣ್ಲಿಲ್ಲ ಯಾರ ಬೊಂಬೈಂದ ಬಂದ್ರೆ ಮಾತ್ರ ಹಿಂಗ್ ಕಾಂತಿತ್ತು ಈ ಬ್ಯಾಗ್ ಮರ್ರ ಒಳ್ಳೆ ಎತ್ತಲ್ಲ ಮರ ದೊಡ್ಡ ಬ್ಯಾಗ್ ಅಂತ ಈ ಕತೆ ಕೈದಾಯ್ತು ನಾವ್ ಶಾಲೆ ಹಬ್ಬ ಕಂಡಾಗಲ್ಲ ನಾವ್ ಶಾಲೆ ಹಬ್ಬದ ಎಂತ ಇತ್ತಾಗ ಎಂತದ್ದು ಇರ್ಲಿತ್ತು ಒಂದು ಪೆನ್ ಇದ್ರೆ ಬಹಳ ವಿಶೇಷ ಕಡ್ಡಿಯಲ್ಲಿ ಬರುದಲ್ಲ ಈಗ ದಿನಕ್ಕೆ ಒಂದೊಂದು ಪೆನ್ ಇತ್ತೀಗ ಹಂಗಾಗಿ ಮಕ್ಳು ಶಾಲೆ ಹಾಕೋ ವಿಷಯ ಮಾತಾಡದ್ ಮರ್ರ ಬಹಳ ಕಷ್ಟವೇ ಒಂದು ಮಕ್ಳಿಗೆ ಶಾಲೆ ಹಾಕಿದ್ರೆ ಇತ್ತೇ ಇಲ್ಲ ಈಗ ಕತಿ ಬಹಳ ಕಷ್ಟ 1 ಲಕ್ಷ ರೂಪಾಯಿ ಬೇಕು ಕರೆಕ್ಟ್ 1 ಲಕ್ಷ ಒಂದು ಮಕ್ಳಿಗೆ ನೀವು LKG UKG ಶುರು ಮಾಡಿದ್ರೆ 1 ಲಕ್ಷ ರೂಪಾಯಿ ಬೇಕು ಮತ್ತೆ ಪುಸ್ತಕ ಪೆನ್ ಎಲ್ಲ ಬೇರೆ ಯೂನಿಫಾರ್ಮ್ ರಿಕ್ಷಾ ಬಾಡಿಗೆ ಪೂರ ಚೇಂಜ್ ಕೇಮುಕ್ಕಿಲ್ಲ ಅದೆಲ್ಲ ಕೈಯಿಂದ ಹಾಕ್ಬೇಕು ಎಂತ ಮಾಡುದಿಲ್ದೆ ಕತಿ ಗಂಡಂತ್ರ ಆಯ್ತು ನಾವ್ ಈ ಆಲೋಚನೆ ಮಾಡುದು ಮದುವೆ ಆಗ ಸುಮ್ನೆ ಇರ್ಲಿಕ್ಕಿತ್ತ ಹೇಳಿ ಆಯ್ತಾ ಮನೆಯಲ್ಲ ಒತ್ತಾಯ ಮಾಡಿ ಮದುವೆ ಮಾಡ್ರಾಗ ಈಗ ಇತ್ತಿಲ್ಲ ಮಕ್ಳು ಆದ ಕೂಡಲೇ ಮಕ್ಳು ಶಾಲೆ ಹಾಕಲ್ಲ ಮರ್ರೆ ಮಕ್ಳಿಗೆಲ್ಲ ಮಕ್ಳು ದೊಡ್ಡದಾಕು ಬಾಯಿ ಪೇಟೆ ಕಸ ಕಳ್ಸುತ್ತೆ ಈಗ ಮುಂಚಿನ ಕಾಲ ಕಂಡಾಗಲ್ಲ ಈಗ ಶಿಕ್ಷಣ ಇದ್ರೆ ಮಾತ್ರ ಅಲ್ಲ ಮರ್ರೆ ಹಂಗಾಗಿ ಶಾಲೆಗೆ ಹೋದೆ ಶಾಲೆಗೆ ಹೋಗಿ ಸಾಕ ಅರ್ಧ ಚಾ ಕುಡ್ಕೊಂಡು ಹೋದ್ ನಾನು ಅಲ್ಲ ಕ್ಯಾಂಟೀನ್ ಕಾಂತ ಒಂದೇ ಒಂದ್ ಕ್ಯಾಂಟೀನ್ ಇಲ್ಲ ಅಲ್ಲೊಂದು ಅಂಗಡಿ ಇತ್ತು ಅದು ಬಂದಾಯ್ತು ಕತಿ ಕೈದಾಯ್ತು ಕಡೆ ಈಗನೇ ಅದೇ ಹೌದೇ ಮಕ್ಳು ಶಾಲೆ ಹಾಕುದು ಇತ್ತೇ ಇಲ್ಲ ಮರ್ರೆ ಈ ಬ್ಯಾಗ್ ಪುಸ್ತಕ ಪೆನ್ ಒಳಗೆ ಇದನ್ನೆಲ್ಲ ಕಲೆಕ್ಷನ್ ಮಾಡಿ ಒಟ್ಟು ಮಾಡೋದು ನಮ್ಗೆ ಸಾಕಾಗಿ ಹೋಯ್ತೆ ಮತ್ತೆ ಈಗಣಿ ಮಕ್ಳು ಮೇಂಟೈನ್ ಮಾಡೋದು ಬಹಳ ಕಷ್ಟವೇ ಮೊನ್ನೆ ಒಬ್ರು ಹಂಗೆ ಮಾಡಿರ ಮೊನ್ನೆ ಮದಿ ಮನೆ ಸಿಕ್ಕ್ರ ನಂಗೆ ಕೋಟೇಶ್ವರದಲ್ಲಿ ಮದಿ ಮನೆ ಸಿಕ್ಕ್ರ ಪಂಚಾಯತ್ಗೆ ಎಲ್ಲ ಆಯ್ತ ಎಲ್ಲಿದ್ದೆ ಮಾರ ತುಂಬಾ ಟೈಮ್ ಆಯ್ತು ಕಾಮಕ್ಕಿಲ್ಲ ಅಂದ್ರ ನಾವ್ ಕಾರ್ಖಾನೆ ಹೋಗ್ಬೋದು ಮಾರ್ರೆ ಬೆಳಿಗ್ಗೆ ಹೋದ್ ಸಾಯಂಕಾಲ ಬಪ್ಪುದ ಅಂದೆ ಹೌದಾ ತುಂಬಾ ಟೈಮ್ ಏನ್ ಸಪೂರ ಐತೆ ಅಂದ್ರ ತ್ವರ ಈತ್ ನಾವು ಬಿಸ್ತ ತಿರುಗಿ ಸಪೂರ ಆತ್ ಮರ ಅಂದ ಹೇಳ್ದೆ ಮದಿ ಆಯ್ತಾನ ಹಾಕೇನ್ರಿ ಮದಿ ಆಯ್ತು ಮರ ಅಂದೆ ಹೌದಾ ಏನ್ ಹೇಳಲಿಲ್ಲ ಅಂದ್ರ ಸ್ವಲ್ಪ ಗಡಿಬೇಡಿ ಆಯ್ತು ಮರ್ರೆ ಹೇಳೋಕಾಗಿಲ್ಲ ಕೊರೋನಾ ಟೈಮಲ್ಲಿ ಮದಿ ಆದ್ ಮರ ಅಂದೆ ಮತ್ತೆ ಅಂತ ಹೇಳುದು 50 ಜನಕ್ಕೆ ಜಾಸ್ತಿ ಇಲ್ಲಲ್ಲ ಮರ್ರೆ ಆ ಟೈಮಲ್ಲಿ ಮದಿ ಆದ ಅಂದೆ ಅಲ್ಲಿ ಬಿಟ್ರೆ ಮರ್ರೆ ವಿಷಯ ಅಲ್ಲಿಯೇ ಕೈದ್ ಮಾಡ್ಲಿಲ್ಲ ಮಕ್ಳ ಆಯ್ತಾನ ಹಾಕೇನ್ರಿ ಮಕ್ಳ ಇದ್ದ ಮರ ಒಂದ್ ಮಗ ಮರ್ರೆ ಅಂತ ಹೇಳ್ದೆ ಹೌದಾ ಒಂದೇನಾ ಅಂದ್ರ ರಾಗ ಅಲ್ಲಿ ಹೇಳೋ ಶುರು ಮಾಡ್ರಿ ಒಂದೇ ಮರ್ರೆ ಹೇಳ್ದೆ ದೇವ್ರ ಪ್ರಸಾದ ಅದು ಒಂದೇ ಮರ್ರೆ ಅಂದೆ ಒಂದಲ್ಲ 2 ಬೇಕಾ ಎಲ್ಲಿದ್ರಿ ನೀವಲ್ಲ ಅಲ್ವಾ 2 ಬೇಕೆ ಅಂದ್ರ ಅವ್ರು ಒಳ್ಳೆ ಸುಲಭ ಹೇಳಿ ಮಾತಾಡ್ತಿಪ್ಪ ನಾ ಜಾರ್ಕೊಂಡ್ಬಿಟ್ಟೆ ಈಗಣಿ ಒಂದ್ ಸೀಟ್ ಖಾಲಿತ್ತು ಒಂದ್ ಸೀಟ್ ಅಲ್ದ ಒಂದ್ ಸೀಟ್ ಇತ್ತ ಈಗಣಿ ಒಂದ್ ಸೀಟ್ ಇತ್ತ ಕಣ್ ಹೋಗಿ ಅಂದೆ ಸೀದಾ ಅಲ್ಲಿ ಓಡಿಬಿಟ್ರು ರೂಮಕ್ ಪಡ್ಕ ಓಡಿಬಿಟ್ರಿ ಈ ವಿಷಯ ಕೈದಾಯ್ತು ಒಂದ್ ಬೇಡ 2 ಇರ್ಬೇಕಂಬುದು 2 ಮಕ್ಳು ಬೇಕು ನಿಮ್ಗು ಅಂತ ನಾವಿಲ್ಲಿ ಒಂದು ಮಕ್ಳಿಗೆ ಬ್ಯಾಗಿಗೆ ಮೇಲೆ ಕೆಳಗೆ ಕಾಣ್ತೀಗ ಖಾಲಿ ಬ್ಯಾಗ್ ತಗೊಬಂದ್ ಅದಕ್ಕಿಂತ ತುಂಬ್ಸುಕೆಲ್ಲ ಬೇಕೀಗ 2,000 ಮೇಲೆ ಬೇಕೀಗ 100 ಪುಟದ್ ಒಂದು 50 ಪುಟದ್ ಒಂದು 9 ಪೆನ್ಸಿಲ್ 8 ರಬ್ಬರ್ 4 ಕ್ಲಿಪ್ ಸ್ವಲ್ಪ ಏನ್ ಬೇಡ ಈಗ ಜನರಿಗೆ ಎಂತದ್ದು ಗೊತ್ತಾಯ್ತು ನಿಮ್ಗೆ ಮಕ್ಳು ಸಾಕೋದು ಹಿಡಿದಿತ್ತೇ ಇಲ್ಲ 5 ಲಾರಿ ಹಾಕ್ದಂಗ ಈಗ 5 ಲಾರಿ ಹಾಕೋದು ಒಂದೇ ಮಕ್ಳು ಸಾಕೋದು ಒಂದೇ ಹಂಗಲ್ದೆ ಪರಿಸ್ಥಿತಿ ಬಹಳ ಕಷ್ಟ ಐತೆ ಖರ್ಚು ಜಾಸ್ತಿ ಆಗ್ತಿತ್ತು ಸಂಪಾದನೆ ಕಡಿಮೆ ಆಗ್ತಿತ್ತು ಎಂತ ಮಾಡುದು ಒಬ್ರು ನಮ್ಮ ನಾನು ಒಪ್ಪತ್ತೀನಿ ಮತ್ತೊಬ್ಬ ಮರ್ತೆ ಇದ್ದ 80,000 ಬೇಕು ಮರ್ರೆ ಆ ಪಂಡು ಈ ಪಂಡು ಎಲ್ಲ ಪಡ್ದಾಯ್ತು ಮರ್ರಿ ಇನ್ಯಾವ ಪಂಡಿಲ್ಲ ಪಿಗ್ಮೆಗೆ ಒಂದು 17,000 ರೂಪಾಯಿ ಇತ್ತು ಅದು ಅರ್ಧ ಮಾಡಿ ಕೊಟ್ಟು ಮಾಡಿ ತೆಗೆದ ಅಂತ ಹೇಳ್ದ ಎಂತ ಮಾಡು ಒಬ್ಬೊಬ್ರು ಶಾಲೆಯಲ್ಲಿ ಪರಿಸ್ಥಿತಿ ಕಂಡು ದೇವರೇ ಗೊತ್ತಿದೆ ಮುಖ ಪುರ ಸಣ್ಣದಾಗಿತ್ತು ಇಷ್ಟೇ ಸಣ್ಣ ಮುಖ ಗಟ್ಟಿ ನೆಗೆಡ್ರಿ ಇರ್ತದೆ ಒಬ್ರು ನೆಗೋಡಿರಲಿಲ್ಲ ಸಮ ಕೊಟ್ಟು ಮರ್ಕುದೂ ಇಲ್ಲ ಯಾರು ಕಣ್ಣ ನೀರು ಗೊತ್ತಿಲ್ಲ ಯಾಕಂದ್ರೆ ನಿಮ್ಗೆ ಸಲ ವಿಷಯ ಆಗಿ ಹೋಯ್ತು ಮಕ್ಳ ವಿಷಯ ಅಲ್ಲ ಮರ್ರೆ ಅಲ್ದಾ ನಮ್ಗೆ ಎಂತ ಬೇಡ ಈಗ ನಮ್ಗೆ ಹಂಗ ಹತ್ತು ಈಗ ನಾವೆಲ್ಲ ಅವಾಗ ಶಾಲೆ ಕೈದ್ ಮಾಡಿಬಿಟ್ಟು ಸಿಕ್ಕಂಬಿಟ್ಟು ನಾವು ಕೈದ್ ಮಾಡಿತ್ತು ಮಕ್ಳು ಹ್ಯಾಂಗ್ ಮಾಡೋಕತ್ತ ಈಗ ಹಂಗಾಗಿ ಖರ್ಚು ವೆಚ್ಚ ಜಾಸ್ತಿ ಮಕ್ಳನ್ನ ಶಾಲೆ ಹಾಕುದು ನೋಡಿ ಸುಲಭ ಇಲ್ಲ ಗೊತ್ತಾಯ್ತು ನಿಮ್ಗೆ ಎಂತ ಮಾಡುದು ಪ್ರತಿಯೊಬ್ಬರ ಸಮಸ್ಯೆ ಹಂಗೆ ಆಗಿತ್ತು ಮತ್ತೆಂತ ಹೋಯ್ತಿ ನಾನು ಹೇಳಲ್ಲ ನಾವ್ ಶಾಲೆ ಹೋಗ್ಪತಿ ಈಗ ಶಾಲೆ ಅಲ್ಲೇ ಈಗ ನಾವ್ ಆವಾಗ ಎಂತ ಹೇಳಿತ್ತೆ ಅಲ್ಲ ಶಾಲೆ ಒಳಗೆ ಜಾರ್ಬಂಡಿ ಇದ್ದಿತ್ತು ಜಾರ್ಬಂಡಿ ಆಡ್ತಿತ್ತು ಒಂದ್ ಜಾರ್ಬಂಡಿ ಆಡೋದು ನಮ್ಗೆ ಇವತ್ತು ನೆನಪಿತ್ತು 88ನೇ ಇಸ್ವಿ ನಾವ್ ಶಾಲೆ ಹೋಗ್ಪತಿಗೆ ಜಾರ್ಬಂಡಿ ಆಡಿ ಹಿಂದೆ ಚಡ್ಡಿ ಹೊಟ್ಟೆ ನಮ್ದು
ಚಡ್ಡಿ ಹೊಟ್ಟೆ ಹಿಂದ್ ಚಡ್ಡಿ ಹೊಟ್ಟೆ ಆಯ್ತಾರ ಹೇಳ್ಕೊಂಡು ಮತ್ತೆ ಈ ಉಳಿದ ಮಕ್ಳು ಯಾರು ನಮ್ಗೆ ತಮಾಷೆ ಮಾಡುದಿಲ್ಲ. ಯಾಕಂದ್ರೆ ತಿರುಗಿ ಕಂಡ್ರೆ ಅವ್ರ ಚಡ್ಡಿರು ಹೊಟ್ಟಿ, ನಮ್ ಚಡ್ಡಿ ಹೊಟ್ಟೆ ಅಲ್ಲ, ಎಲ್ಲಾ ಮಕ್ಳು ಚಡ್ಡಿ ಹೊಟ್ಟಿ. ಈಗ ಹೆಂಗ್ ಹೋಯ್ತಾ, ಈಗ ಚಡ್ಡಿ ಹೊಟ್ಟೆ ಅದ್ ಈ ಮೊಬೈಲ್ ಬಂದ್ಮೇಲೆ ಯಾವ್ದಾರು ಮಕ್ಳು ಜಾರ್ಮಂಡಿ ಆಡಿ ಚಡ್ಡಿ ಹೊಟ್ಟೆಯಾರ ಹಿಂದ್ ಚಡ್ಡಿ ಹೊಟ್ಟೆಯಾರ ಇತ್ತೇ ಇಲ್ಲ, ಅವ್ನಿಗೆ ಮೊಬೈಲ್ ಝೂಮ್ ಹಾಕಿ ಮೊಬೈಲ್ ತೆಗೆದು ವೈರಲ್ ಮಾಡಿ ಅವ್ನಿಗೆ ಮನೆಯಿಂದ ಹೆರ್ಬರ್ಲಾಗ ಮಾಡಿ ಹಾಕ್ತಿರಿ ಈಗ ವಾಯ್. ಆಗ ಮೊಬೈಲ್ ಇಲ್ದಕ್ ಬಚ್ಚ ಇವ ಅವ್ನಿಗೆ ಹೆರಗ್ ಬರುಕಿ ಬಿಡುದಿಲ್ಲ, ಎಲ್ಲಾ ವಾಟ್ಸಪ್ ಫೇಸ್ಬುಕ್ ಹಾಕಿ ಲಗಡೆ ತೆಕ್ಕೊಡ್ತಿದ್ರು. ಅವಾಗ ನಾವು ಶಾಲೆ ಹೋಗ್ತಿ ಹಂಗೆ ಇತ್ತು. ಇವತ್ತಿನ ಮಕ್ಳು ಮಾಸ್ಟರ್ ಬಂದ್ರಂಗ್ ಗೊತ್ತಾಕೊಂಡು ಮಾಸ್ಟರ್ ಓಡುದಂತ ಇಲ್ಲ, ಮಾಸ್ಟರ್ಗೆ ಮೇಲೆ ಕೆಳಕಂಡು ಕಂಡು ಬಿಡ್ತು ವಾಯ್. ಒಂದ್ ಅಂಗಿ ಬಟನ್ ಸರಿ ಹಾಕೋ ಹೆಡ್ ಸಾಕತ್ ಮಾಸ್ಟರ್. ಮಾಣಿ ದಿವಸ ಮಕ್ಕಳದೆಲ್ಲ ಸ್ಟ್ರೈಕ್ ಶುರುವಾಗಿ ಆಯ್ತು ವಾಯ್. ಆಯ್ತಾ, ಯಾಕಂದ್ರೆ ಮಾಸ್ಟರ್ ಗೌರವ ಕೊಡಿದ್ರೆ ಮಕ್ಳು ಬಹಳ ಹಿಂದಿದ್ದು, ನಾವೆಲ್ಲ ಹಂಗಲ್ಲ ವಾಯ್. ಓಲ್ ಮಾಸ್ಟರ್ ಬರ್ತಂಗ್ ಗೊತ್ತಾಗ್ಕೊಂಡು ನಮ್ಗೆ ಪಡ್ಕ ಉಚ್ಚಿ ಬತ್ತಿತ್ತು ನಮ್ಗೆ, ಯಾಕಂದ್ರೆ ಪೆಟ್ಟು ಬೀಳತ್ತು, ಬರಲಿಲ್ಲ, ಹೋಮ್ ವರ್ಕ್ ಇಲ್ಲ, ಬಡ್ಗಿ ಇತ್ತು ಇವತ್ತು ಹೇಳಿ ನಾವು ಮಾಸ್ಟರ್ ಹೋಗಿ ಬರುತ್ತೆ 2 ಕೈ ನಮಸ್ಕಾರ ಅಂತಿತ್ತು. ಈಗ ಮಕ್ಳ ಈಗ ಒಳ್ಳೆ ಚಾಕ್ಲೇಟ್ ಹಿಡ್ಕೊ ಹಲ್ಲಿಗೆ ಹಿಂಗಂತ ಈಗ ಮಾಸ್ಟರ್ ಬತ್ತಿ ತಿಕ್ತೆ ಕೂತ್ಕಂತ್ರು, ಬಹಳ ಕಷ್ಟವೇ ವಾಯ್. ನಾವು ಶಾಲೆ ಹೋಗ್ಬೇಕು, ಈ ಶಾಲೆ ಹೋಗ್ಬೇಕು. ನಮ್ಮ ಖಾಲಿ ಒಂದು ಗಾಂಧಿ ಜಯಂತಿಗೆ ಒಂದು 8 ಆಣದ ಒಂದು ಸ್ಟ್ಯಾಂಪ್ ಮಾತ್ರ ಕೊಟ್ಟು ಸಾಕಿತ್ತು, ಇಡೀ ವರ್ಷದಲ್ಲಿ 8 ಆಣೆ ಖರ್ಚು ನಮಗೆ. ಈಗ ಮಕ್ಕಳಿಗೆ ಪ್ರತಿ ತಿಂಗಳು ಮಕ್ಕಳಿಗೆ ಶೂ, ಮಕ್ಕಳಿಗೆ ಅಂಗಿ, ಮಕ್ಕಳಿಗೆ ಯೂನಿಫಾರ್ಮ್, ಮಕ್ಕಳಿಗೆ ಪುಸ್ತಕ, ಮಕ್ಕಳಿಗೆ ಪೆನ್, ಎಷ್ಟೊತ್ತು ಹೇಳಕ್ಕಿಲ್ಲ. ಪ್ಯಾಟಿಂದ ಮನೆಯಿಂದ ಫೋನ್ ಬಂತ ಹೇಳ್ರೆ 3 ಪೆನ್ ತಗೊ ಬಂದ ಪಡ್ಕ ಓಡ್ಕೋಯ್, 3 ಪೆನ್ ಬೇಕು, ರಬ್ಬರ್ ಖಾಲಿ ಆಯ್ತಂದ್ರೆ ಪಡ್ಕ ತಗೊಂಡೋಗಿ ಕೊಡ್ಕತ್ತ ನಮ್ನ ವ್ಯಾಪಾರ. ಹಂಗಾಗಿ ಈ ಮಕ್ಕಳನ್ನ ಶಾಲೆ ಹಾಕೋ ವ್ಯಾಪಾರ ಇತ್ತೇ ಇಲ್ಲ ಮರ್ರೆ, ಬಾಳೆ ಕಷ್ಟವೇ ಅಲ್ಲ ಗೋಪಣ್ಣ. ಎಲ್ಲಿ ನಾನಪ್ಪ ಫೋನ್ ಮಾಡುದು ಮೀಕ್ ಹೋಯ್ರಿ ನೀವು, ಹೌದಾ? ಎಂತ ಹೇಳಿದೆ ಒಂದು 25 ಸಾವಿರ ಬೇಕಿತ್ತು, ಮೊನ್ನೆ ಹೇಳಲ್ಲ. ಮಕ್ಕಳು ಶಾಲೆ ಹಾಕು ಮರೆ, ಹೌದು. ಎಲ್ಲ ಕೈ ಗಿಡ್ಡಾಯ್ತ ಮರೆ. ಅಲ್ಲ ಮನೆ ಮದಿ ಎಲ್ಲ ಐತಾ, ಆ ಗಡ್ಬಿಟ್ಟು ಇದಾಯ್ತು. ಅಲ್ಲಿಗೆ ಶಾಲೆ ಫುಲ್ ಕಟ್ಕಲ್ಲ ಮರೆ. ಈಗ ಅರ್ಧ ಕಟ್ಟಕ್ಕೆ ಎಲ್ಲೂ ಇಲ್ಲ, ಅದರ ಕೈದಾಯ್ತು ಈಗ. ಅದಕ್ಕೆ ಎಂತ ಫೋನ್ ಮಾಡುದು ಮರೆ, 14 ಸಲ ಆಲೋಚನೆ ಮಾಡುದು ಬೇಕಾ ಬೇಡ ಅಂತ ಹೇಳಿ. ಕೊಡ್ತೇವೆ, ಒಂದೂವರೆ ತಿಂಗಳು ಕೊಡ್ತೇವೆ ನನಕ. ಕಾರ್ಖಾನೆ ಸಂಬಳ ಇಲ್ಲ ನಂದ, 2 ತಿಂಗಳು ಊಟ ಬಾಕಿ ಇತ್ತ, ಅದ್ ಕೂಡ ಕೊಡ್ತೇನೆ ನಾನು ಅಕ್ಕ. 20 ಸಾಕು. ಇಲ್ಲಿಗೆ ಮಕ್ಕಳು ಶಾಲೆಗೆ ಗಡಿಬಿಡಿ ಆದ್ರಿಂದ ಶಾಲೆ ಹೋಗಿ ಬಂದಷ್ಟೇ. ಈಗ ಬ್ಯಾಗ್ ಎಲ್ಲ ಹಿಡ್ಕೊ ಬಂದ್ 1350 ಬ್ಯಾಗ್. ನಾನು ನೀವು ಶಾಲೆ ಹೋಗ್ತಿ ಎಂತ ಐತ್ ಮಾರೆ ಅಲ್ವಾ? 4 8 ಜೇರಿ ನಾವು ಶಾಲೆ ಹೋಗಿ ಬರ್ತಿದ್. ಮನೆಗೆ ಬಂದೆ ಈಗ, ಬಿಸಿಲು ರಾಪಲ್ಲ, ರಿಕ್ಷಾ ಮಾಡ್ಕೊಂಡ್ ಬಂದ್ ನಾನೀಗ. ಅಕ್ಕ ಬೇಜಾರ್ ಮಾಡ್ಕೊಂಬೇಡ ಮರ್ಯ ಅಕ್ಕ. ನಿಂಗೆ ಮುಂಚಿನ 5 ಕುಡುಕಿತ್ ನಾನು. 25, 5, 30 ಆಯ್ತಾ? ಆಯ್ತಾಯ್ತು ಅಕ್ಕ, ಸರಿ ವಾಯ್. ಮುಂಚಿನ 5 ಮತ್ತೊಂದು 25 ಒಟ್ಟು 30 ಆಯ್ತು, ಎಂತ ಮಾಡುಕಿಲ್ಲ ವಾಯ್. ಆಯ್ತಾ, ಇದು ದುಡ್ಡು ಬೇಕಲ್ಲ ಮಾಡ್ರಿ, 60-70 ಸಾವಿರ ಬೇಕಲ್ಲ, ಎಂತ ಮಾಡುಕತ್ತ? ಯಾರದ ಕೆಮ್ಕತ್ತ? ನಮ್ ಕ್ಲಾಸ್ಮೇಟ್ ಅವ ವಾಯ್, ಅವನಿಗೆ ಒಂದ್ ಗಂಡು ಮಗ, ಅವನಿಗೆ ಹೋಯ್ತು ಯಾಕಚಾರಿ ಅಂತ ಹೇಳಿ, ಎಷ್ಟ್ ಕಷ್ಟ ಅಂತ ಹೇಳಿ. ಮತ್ತೆ ಎಂತಕ್ ಹೋಯ್ತೆ? ಇವತ್ತಿನ ಕಾಲದಲ್ಲಿ ನಿಮ್ಗೆ ಶಿಕ್ಷಣ ಇಲ್ಲಿದ್ರೆ, ಎಜುಕೇಶನ್ ಇಲ್ಲಿದ್ರೆ ಮರ್ಯಾದೆ ಇಲ್ಲ ವಾಯ್. ಎಂತ ಮಾಡುಕ ನಮ್ ಕಣ ಕಾರ್ಖಾನೆ ವ್ಯಾಪಾರ ಆಯ್ತು. ಈಗ ಎಲ್ಲಾ ಅಪ್ಪ ಅಮ್ಮ ಎಂತ ಮಾಡುಕ ಕಿತಾಪತಿ ಅಂತ ಹೇಳ್ರೆ, ನಾವೇ ಹಂಗು ಜೀವಮಾನ ನಡಿ ಓದ್ಲಿಲ್ಲ ಆಯ್ತಲ್ಲ, ಮಕ್ಳಿಗೆ ಅಂತ ರಗಳೆ ಹಾಕಕ್ ಹೇಳಿತ್ತೆ ಇಲ್ಲ, ಮಕ್ಳಿಗೆ ಶಾಲೆ ಹಾಕುದು. ಮತ್ತೆ ಈಗಿನ ಮಕ್ಳು ಎಂತ ಹೋಯ್ತು ನಿಮ್ಗೆ? ಅಪ್ಪನ ದೂಡ್ ಹಾಕಿ ಮೈಂಕಿ ಹಾಕು ಮಕ್ಳೀಗ, ಅಪ್ಪನ ದೂಡ್ ಹಾಕಿ ಮೈಂಕಿ ಹಾಕು ಮಕ್ಳು. ಹೇಳೋದ್ ಮಾತು ಕೇಳು ಮಕ್ಳಲ್ಲ ವಾಯ್. ಅಪ್ಪ ಲಕ್ಷಗಟ್ಟು ಸಾಲ ಮಾಡಿ ಖರ್ಚು ಮಾಡ್ತರು, ಆಯ್ತಾ, ಎಜುಕೇಶನ್ ಕೊಡ್ತರು. ಅವ್ರು ಶಿಕ್ಷಣ ಇಲ್ದ್ರು ನಮ್ಗ್ ಶಾಲೆ ಕಲಿಸ್ತಾ ಇದ್ರು ಅಲ್ವಾ? ಅವ್ರು 5-6ನೇ ಕಾಸು ಕಲ್ತಿದ್ರು, ನಮ್ಗೆಲ್ಲ ಕಲಿಸ್ತಾ ಇದ್ರು. ವರ್ಷಕ್ಕೆ 1-1.5 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ ಮಕ್ಳಿಗೆ. ಅದು ಯಾವುದೂ ಇಲ್ಲ ವಾಯ್. ಮಕ್ಳ ಕೆಲ್ಸ ಅಂತ ಹೇಳ್ರ, ಬಂದ್ರ ಮೊಬೈಲ್ ಇಟ್ಕೊಂಡ್ರ, ಗಮ್ಮತ್ ಮಾಡ್ರ, ಶಾಲೆಗೆ ಹೋದ್ರ, ಬೆಂಚ್ ಬಿಸಿ ಮಾಡಿದ್ರ, ಬಂದ್ರ ವಾಯ್. ಎಂತ ಅಂದ್ ಹೇಳ್ರ ಇತ್ತೇ ಇಲ್ಲ, ಹಠ ಅಂದ್ರೆ ಹಠ ವಾಯ್. ನಮ್ಮನೆ ಇದ್ನಲ್ಲ ಮಾತ್ ಕೇಂದ್ರ ಇಲ್ಲಿರಿಲ್ಲ. ರಗಳೆ ವ್ಯಾಪಾರ ಒಂದ್ ವಾಯ್. ಅವ್ನೀಗ ಈ ಶಾಲೆ ರೆಡಿ ಮಾಡ್ಕಲ್ಲ, ಈಗ ಈ ವರ್ಷ ಫಸ್ಟ್ ಹಾಕುದು ಈಗ ಶಾಲೆಗೆ ವಾಯ್. ಎಂತ ಮಾತ್ ಎಂತ ಗೊತ್ತಿಲ್ಲ, ದಿನಕ್ಕೊಂದ್ ಬ್ಯಾಗ್ ಹೊರದಾಕ್ರೆ ಎಲ್ಲಿ ಹಾಕೋದ್ ಮಾರ್ರ ನಾವು. ನಮ್ಗೆ ಅದೇ ಹೆದ್ರಿಕೆ ಈಗ, ಅತಿ ಗಟ್ಟಿ ಬ್ಯಾಗ್ ಕೊಡಿ ಅಂತ ನಾವು ವಾಯ್. ಚೀಲಪುರ ಹೊರದಾಗಿ ನಾ ಶಾಲೆಗೆ ಹೋಗ್ತಿಲ್ಲ ಕೂತ್ಕೊಂಡ್ ಕಷ್ಟ. ಮತ್ತೆ ಹೇಳ್ರೆ ಮಕ್ಳಿಗೆ ಗಟ್ಟಿ ಜೋರ್ ಮಾಡೋಕಿಲ್ದೆ. ಶಾಲೆ ಮಕ್ಳಿಗೆ ಇತ್ತಲ್ಲ ಕೊಂಗಾಡ್ದಲ್ಲ, 8 ಗಂಟೆ ಆದ್ಕೂಡ ಕೊಂಗಾಡ್ದಲ್ಲ, ಮಗ ಇಡ್ಲಿ ತಿಂತೀಯ ಮಗ, ಆಯ್ತು ನಾಳೆ ನಿಂಗೆ ಮದಿ ಕರ್ಕೋತಿಯಕ್ಕ, ಗಡ್ಬಡ್ ತಂದ್ ಕೊಡ್ತೀಯಕ್ಕ, ಚಾಕ್ಲೇಟ್ ಬೇಡ ನಿಂಗೆ, ಚಾಕ್ಲೇಟ್ ಬೇಕಲ್ಲ ಅಂತ ಹೇಳಿ ಕರ್ಕೊಂಡು ಹೋಗಿ ರಿಕ್ಷಾ ಹತ್ತಿ ಬಿಟ್ರ ಆಯ್ತು ವಾಯ್. ಇಲ್ಲಿ ಇತ್ತೇ ಇಲ್ಲ, ಕತಿ ಬಾಳ ಗಂಡ ಅಂತ ಐತೆ. ಯಾಕಂದ್ರೆ ಮಕ್ಳು ಶಾಲೆಗೆ ಹೋಗ್ತಿಲ್ಲ. ಈಗ ಮಕ್ಳಿಗೆ ಪೂರ ಹಂಗೆ ಭರವಸೆ ಫಸ್ಟ್ ಕೊಡ್ಬೇಕು, ಅದು ಈಡೇರಿಸಿ ಬಿಡುತ್ತೆ. ಮತ್ತೆ ಕಡೆ ಪಂಚಾಯತ್ಗೆ ಇಲ್ಲ. ಎಂತ ಮಾಡುದು? ಶಾಲೆ ಹಾಕುದಂದ್ರೆ ವಾಯ್. ನಾನು ಹೇಳಲ್ಲ, ಓದ್ರು ಮಾತ್ರ ವಾಯ್. ಏನಾದ್ರು ನಾಳೆ ಓದಿ ಕಲ್ತು ಎಲ್ಲಾರು ಒಂದ್ ದೊಡ್ಡ ಹುದ್ದೆಯಲ್ಲಿ ಇದ್ರೆ ಮಾತ್ರ 2-3 ಲಕ್ಷ ರೂಪಾಯಿ ಸಂಬಳ ತಕೊಂಡ್ರೆ ಒಂದ್ ಜೀವನ ಇತ್ತು ವಾಯ್. ಇಲ್ಲಿ ಇತ್ತೇ ಇಲ್ಲ. ನಮ್ ಗಂಡಗೆಲ್ಲ 12,000 ರೂಪಾಯಿ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗಿ ಬಿಟ್ರೆ ಬೇರೆ ದಾರಿ ಇಲ್ಲ. ಎಂತ ಮಾಡುದು? ಅಲ್ಲಿ ಬಂದದ್ ಪೂರ ಹಂಗೆ ಅಂತ ವಾಯ್. ಮಕ್ಳಿಗೆ ಒಂದ್ ಶಾಲೆ ಹಾಕಲ್ಲ, ಮಕ್ಳಿಗೆ ಒಂದ್ ಶಾಲೆ ಹಾಕಲ್ಲ ಅಂತ ಹೇಳಿ ಎಂತ ಮಾಡುದು? ನಾ ಹೇಳಲ್ಲ ನಿಮ್ಗೆ, ಸಣ್ಣದ ಇಪ್ಪತ್ತು ಗೊತ್ತೇ ಆತಿಲ್ದೆ, ಮಕ್ಳು ಪೀ ಪಾಂಕ್ ಅಂತವಲ್ಲ,
ಆಚೆ ಮನೆ ಆಡಕ್ ಹೋಗಿದ್ದ, ಈಚೆ ಮನೆ ಆಡಕ್ ಹೋಗಿದ್ದ, ಈಗ ಬಂದ ಮೀತೆ ಇದ್ದ ಮನಿ ಕಂಡಿದ್ದಾಳೆ, ಒಳ್ಳೆ ಶಿಸ್ತ ಉಣ್ಕೊ ಮನಿ ಕಂತ್ರು ಮೊಸರು ಹಾಕೊಂಡ್ ಮಕ್ಳು ವಾಯ್ ಟೋಟ್ಲಲ್ ಮನಿ ಕಂತ ಫ್ಯಾನ್ ಹಾಕೊಂಡ್ ತಲೆ ಬಿಸಿ ಇರುದಿಲ್ಲ. ನಮ್ಗೆ ತಲೆ ಬಿಸಿ ಇಲ್ಲ, ಮಕ್ಳು ಸಣ್ಣದ ಅಷ್ಟೇ ಅಲ್ಲ, ದೊಡ್ಡರಾದ್ಮೇಲೆ ಕಂಡ್ರ ಸಹ ಹೇಳಿ ನಾ ಹೇಳಲ್ಲ ಮಕ್ಳಿಗೆ 3:15 4 ಅಂತ ಹೇಳ್ಕೊಳ್ಳಿ ಇತ್ತಿಲ್ಲ. ಅದು ಈಗಂತೂ 5:15 ಮಾಡಿರಿ ಈ ವರ್ಷಕ್ಕೆ. 5 ವರ್ಷ 5 ತಿಂಗಳು ಶಾಲೆ ಸ್ಟಾರ್ಟ್ ಆಗ ಮನೆ ಪೇಪರ್ ಕಂಡೆ ನಾನು ಆಯ್ತಾ. ಬಟ್ ಬೇಗ ಹಾಕ್ಬೇಕು ಈಗ, ಅವ 5 ತಿಂಗಳು ತಡ ಇರ್ತಕ್ಕಂಡ್ರೆ ದುಡ್ಡು ಈಗಲೇ ರೆಡಿ ಮಾಡ್ಕಿ, ಬೇರೆ ದಾರಿ ಇಲ್ಲ, ಶಾಲೆಗೆ ಹಾಕು ಬರೋ ವರ್ಷ ವಾಪಸ್ 6 ಆಗ್ತಕ್ಕ ನಂಗೆ ಗೊತ್ತಿಲ್ಲ. ಮತ್ತೆ ಈಗಣಿ ಬಾಳೆ ಕಷ್ಟವೇ ಲೆಕ್ಕಾಚಾರ ಇದಕ್ಕೆ ಈ ಮಕ್ಕಳ ವಿಷಯದಲ್ಲಿ ಇತ್ತಿಲ್ಲ. ಎಷ್ಟು ಜಾಗ್ರತೆ ಮಾಡುವತ್ತಲ್ಲ ಆ ನಮೂನೆ ಆಯ್ತು ಈಗ ಮಕ್ಳು ಶಾಲೆ ಹಾಕೋದು. ಪದಕ ಶಾಲೆಗೆ ಹೋದೆ ಯಾರು ಮಗನ ಶಾಲೆ ಹಾಕೋಕೆ ಇಲ್ಲ 8:30 ಗಂಟೆ ಹೋದ್ ಈಗ ಬಂದು ಅಷ್ಟೇ ನಾನು. ಎಂತ ಚಿಲ್ಲಿ ಪಿಳ್ಳಿ ಮಕ್ಳು ಮಾಡ್ರಿ ಅಲ್ಲ, ಒಂದು ಪಿ ಅಂತ ಒಂದು ಪೋ ಅಂತ ಅಲ್ಲ ಹೇಳ್ರು ಗೊತ್ತಾಗ್ತಿಲ್ಲ, ಎಲ್ಲರೂ ಕರ್ಕೊಂಡ್ ಬಂದಿರಲ್ಲ. ಯಾರಿಗೆ ನಮ್ದು ಒಂದೇ ಅಲ್ಲ 3 ಇತ್ತಲ್ಲ 3 ಮಕ್ಳು ಕರ್ಕೊಂಡ್ ಬಂದಿರಿ ಈಗ. ಅವ್ರ ಕತೆ 3 ಲಕ್ಷ ಬೇಕಾವಣ ಈಗ. 85,000 85 15 ಹಾಕ್ರೆ 100 ಶತಕ. ನೀವು ತಲೆ ವಿಷಯ ಇಲ್ಲ ಹಾಯ್, ನಿಮ್ಗೆಲ್ಲ ಮೊಬೈಲ್ ಇದ್ರು ನಿಮ್ಗೆ ಮಾಡಿ ವಿಷಯ ಇಲ್ಲ ಕಣೆ ಈಗ. ಯಾರಿಗೆ ಇಲ್ಲ ಇಲ್ಲ ಇದಾ 1,350 ಬ್ಯಾಗ್ ಅವಸ್ಥೆಗಳು ಎಂತ ಒಳಗಿಲ್ದೆ ಮಕ್ಳು ಬೇಕಲ್ಲ ಈಗ. ಆಯ್ತಾಯ್ತಾಯ್ತಾಯ್ತು ಅಡ್ಡಿಲ್ಲ ನಾಡ್ದು ಬರ್ತೀವಿ ನಾಡ್ದು ಆಯ್ತು ಅಕ್ಕ ಆಯ್ ಪಕ್ಕದ ಮನೆಯವ್ರು 8:30 ಗಂಟೆಗೆ ಹೋಯ್ರಿ ಎಲ್ಲ ಮಾರು ಯಾವ ಬದಿ ಹೋಯ್ರಿ ಹೇಳಿ ಬ್ಯಾಕ್ ಅಂತಲ್ಲಿ ಗೊತ್ತಾಯ್ತು ಶಾಲೆ ಹೇಳಿ ಎಂತ ಮಾಡುಕಿಲ್ದೆ ಮತ್ತೆ ಹೋಯ್ ಮಕ್ಳು ಇತ್ತೇ ಇಲ್ಲ. ಸಣ್ಣ ಮಕ್ಳು ಸಾಧಾರಣ 6 ವರ್ಷ ಆಗೋ ತನಕ ಬರೀ ಕರ್ಕರಿ ಮಕ್ಳು 6 ವರ್ಷ ಆಗೋ ತನಕ ಕಣ್ ಮೇಲೆ ಕಣ್ಣು ಇಡ್ಕೋರಿ. ಹೋಯ್ ಬಾಮಿ ಕಟ್ಟೆ ಹತ್ರ ಹೋತ್ರ, ರಸ್ತೆಗೆ ಹೋತ್ರ, ಕರೆಂಟ್ ವೈರ್ ಮುಡ್ತ್ರ, ಹೂವಿನ ಗಿಡ ಮುಡ್ತ್ರ, ಟಿವಿ ವೈರ್ ಯಾವ್ದು ಹಾಕ್ತಾರ, ರಿಮೋಟ್ ಕಂಟ್ರೋಲ್ ಹೊತ್ತಾಕ್ತಾರ, ಪಾಟಿಂಗ್ ಕೆಳಗ್ ಬೀಳ್ತಾರ. ಇದೇ ಕಾಮು ಕೆಲಸ ಒಂದ್ ಜನ ಮನೆಗೆ ಬೇಕು. ಹೋಯ್ ಆಯ್ತಾ ಮಕ್ಳು ಸಾಂಕುದು ಅಷ್ಟು ಸುಲಭ ಇಲ್ಲ. ಹೊಯ್ ಹೇಳಲ್ಲ ಮಕ್ಳು ಸಾಂಕುದು ಸಮ 5 ಲಾರಿ ಮೇಂಟೈನ್ ಮಾಡುದು ಸಮ. ಹೋಯ್ ಒಂದೇ ಲೆಕ್ಕ. ಹಂಗಾಗಿ ಬಹಳ ಕಷ್ಟವೇ. ಮತ್ತೆಂತ ಹೋಯ್ತು ನಿಮ್ಗೆ ಮಕ್ಳಿಗೆ ವರ್ಷದಲ್ಲೊಂದು ಈಗ ದೊಡ್ಡ ಆತ ಒಂದೊಂದು ವರ್ಷಕ್ಕೆ 55,000 ರೂಪಾಯಿ ತೆಗಿಡ್ಕೋಯ್. ಬೇರೆ ಎಂತ ಇಲ್ಲ. ನಾನು ಹೇಳಲ್ಲ 3-4 ಪಿಗ್ಮಿ ರೆಡಿ ಇರ್ಬೇಕು. ಬೇರೆ ಎಂತ ಕೆಲಸ ಮಾಡೋಕಿಲ್ಲ. 50,000 ಹಾಕ್ತಾ ಇರ್ಬೇಕು. ಒಂದು ವರ್ಷಕ್ಕೆ ಎಷ್ಟು ದುಡ್ಡು ಹತ್ಕಂಡು 50-60,000 ಪಿಗ್ಮಿ ಆದ್ರೆ ಒಂದ್ 40,000 ಕೈನ್ ಹಾಕುದು, 1 ಲಕ್ಷ ರೂಪಾಯಿ ಶಾಲೆ ಕಟ್ಟಿ ಬಿಡುದು. ಹೋಯ್ ಇದ್ರ ಬಹಳ ಕಷ್ಟ ಇತ್ತು. ಯಾಕಂದ್ರೆ ಖರ್ಚಿನ ದಾರಿ ಕಡೆಗೆ ಮಕ್ಳು ಬೆಳೆದಾಗ ಖರ್ಚಿನ ದಾರಿ ಆಯ್ತಾ. ಒಂದು ಶೂ ನಾವು ಶಾಲೆ ಹಾಕೋದು ಕಾಲಲ್ಲಿ ಮೆಟ್ಟ ಇಲ್ಲ ನಮ್ಗೆ. ಹೋಯ್ ನಮ್ಗೆ ಮೆಟ್ಟ ಹಾಕಂದ್ ನೆನಪೇ ಇಲ್ಲ. ಅದು ಸ್ಲಿಪ್ಪರ್ ಹಾಕದ್ದು ಕಡಿಗೇನು 6ನೇ ಕ್ಲಾಸ್ ಮೇಲೆ ಒಂದು ಸ್ಲಿಪ್ಪರ್ ಹಾಕೊಂಡಿತ್ತು. ಅದು ಶಾಲೆ ಹೋಗ್ಪೋತಿ ಬಾರ್ ಕಳ್ಚಿ ಹೋತೆ ಹೋಗ್ಬೋದು. ಬಾರ್ ಕಳ್ತಿ ಹೋದಂಗು ಕಟ್ಟಿ ಸಿಕ್ಸಿ ಕಾಲ ಹಾಕಂತ ಹೋಗ್ಬೋದು ಶಾಲೆಯವರೇ. ಅದೇ ಕೆಲಸ ನಮ್ಗೆ. ಈಗಿನ ಮಕ್ಳಿಗೆ ಶೂ ಒಂದು ಸಾಕು 1,200-1,900 ರೂಪಾಯಿ ಮಕ್ಳಿಗೆ ಶೂ. ಬಟ್ಟೆಗೆ ಏನು ಕೊರತೆ ಇಲ್ಲ. ಒಂದು 7-8 ನಮೂನಿ ಬಟ್ಟೆ ಅಲ್ವಾ. ಎಲ್ಲಿ ಹೋಗುದು ಬಟ್ಟೆಗೆ ಏನು ಮಕ್ಳಿಗೆ ಹಿಂದೆ ಮುಂದೆ ಕಾಣ್ತಿಲ್ಲ. ಈಗ ಅಮ್ಮ ಹೊರಕಟ್ಟಿ ಅಂಗಿ ಹಾಕೊಂಡು ಹೊಟ್ಟಿಲ್ಲ ಅಪ್ಪಯ್ಯ. ಮಕ್ಳಿಗೆ ಒಂದು ಒಳ್ಳೆ ಅಂಗಿ ತೆಗ್ಸಿ ಕೊಡ್ತೇವಾಗ. ಮಕ್ಳಿಗೆ ಈಗ ಸ್ಪೆಷಾಲಿಟಿ ಒಳ್ಳೆ ಐತಿ. ನಾವು ಆಗ ತೂಕದ ಕಲ್ಲು, ಬೆಲ್ಲ ಚಾಕ್ಲೇಟ್, ಪೆಪ್ರಮಿಂಟ್, ಶುಂಠಿ ಪೆಪ್ರಮಿಂಟ್ ಅಲ್ವಾ ಪೂರ ಹಿಂಗಿಂದ ತಿಂದದ್ ನಾವು. ಹೋಯ್ ಅಕ್ರೋಟ್, ಬೋಟಿ 5 ಬೋಟ್ ಟಕ ತಿಂತಿತ್ತು. ಹೋಯ್ ಈಗ ಬೋಟಿ ತಿಂದ್ರೆ ಮಕ್ಳು ಸಿಹಿ ಡಾಕ್ಟರ್ ಹತ್ರ ಹೋಯ್ 1,000 ರೂಪಾಯಿ ಖರ್ಚಿತ್ತು. ಈಗ 8 ಆಂಟಿಬಯೋಟಿಕ್, 1 ಟಾನಿಕ್ ಅಂತ ಹೇಳಿ 1,000 ರೂಪಾಯಿ ಆಯ್ತು 5 ಬೋಟಿಗೆ. ಮಕ್ಳು ಬೋಟಿ ತಿಂತಿಲ್ಲ. ಈಗ ಏನಿದ್ರು ಕುರ್ಕುರಿ, ಪಿಜ್ಜಾ, ಬರ್ಗರ್ ಪೂರ ಹಿಂಗಿಂದ ತಿಂಡಿ. ಹೋಯ್ ಹಂಗಾಗಿ ಇತ್ತೇ ಇಲ್ಲ. ಮಕ್ಳು ಖರ್ಚು ಕಂಡೆ ಬಿಟ್ಟಿ ಆಯ್ತು. ಗಣಸಿಗೆ ಅಂತ ತಲೆ ಬಿಸಿ ಇಲ್ಲ. ಸೀದಾ ಹೋಟ್ಲಿಗೆ ಹೋಗ್ತಾ ಒಂದ್ ಸಿಂಗಲ್ ಬೋನ್ಸ್ ವಡೆ ತಿಂದು ಬಾಯಿ ಒರ್ಸ್ಕೊಂಡ್ ಬಿಡ್ತಾವ. ಮಕ್ಳಿಗೆ ಹಂಗಾತಿಲ್ಲ. ಹೋಯ್ ಹಂಗ ಈಗಣಿ ಜಾಗ್ರತೆ ಮಾಡಿ ಇರಿ. ಮಕ್ಳ ವಿಚಾರದಲ್ಲಿ ತುಂಬಾ ಜಾಗ್ರತೆ ಮಾಡ್ಕೊಳ್ಳಿ. ನಿಮ್ಗೊಂದ್ ಸ್ವಲ್ಪ ಅನ್ನ ಕಡಿಮೆ ತೊಂದ್ರಿಲ್ಲ. ಮಕ್ಳಿಗೆ ಏನೋ ಕಡಿಮೆ ಆಗದಿ ನೋಡ್ಕೊಳ್ಳಿ ಮರ್ರಿ. ಯಾಕಂತ ಹೇಳ್ರೆ ಮುಂದಿನ ಜೀವನಕ್ಕೆ ಮಕ್ಳಿಗೋಸ್ಕರವೇ ದುಡಿದ್ ಬಿಟ್ಟು ನಾವು ಮತ್ತೆ ಇನ್ಯಾರಿಗೆ ದುಡುದಲ್ರಿ. ಎಷ್ಟ್ ಸಂಪಾದನೆ ಮಾಡ್ರು ಮಕ್ಳಿಗೆ ಒಳ್ಳೇದಾಗಲಿ ಅಂತ. ಮಕ್ಳು ನಮ್ ನಾಳೆ ಕೊಡುದು ಅಷ್ಟು ಒಳಗೆ ಇತ್ತು. ಹೋಯ್ ಮಕ್ಳು ನಮ್ಮನ್ನ ಸಾಕ್ತ ನಮ್ಮದು ಯಾವ ಗ್ಯಾರಂಟಿ ಇಲ್ಲ. ನಮ್ ನಸೀಬ್. ಹಂಗಂದ್ರೆ ಮಕ್ಳನ್ನ ಬಿಡುಕತ್ತ ಇಲ್ಲ. ಮಕ್ಳಿಗೆ ಒಳ್ಳೆ ಶಿಕ್ಷಣ ಕೊಟ್ಟು ಅವ್ರ ಕಾಲ ಮೇಲೆ ಅವ್ರು ನಿಲ್ಲುವಂಗ್ ಮಾಡೋದು ಜವಾಬ್ದಾರಿ ನಮ್ದು. ಹೋಯ್ ನನ್ನ ಹೊಣೆ ಅಲ್ಲ, ಎಲ್ರದ್ದು ಸಮಾಜ ಎಲ್ರದ್ದು ಜವಾಬ್ದಾರಿ ಅದು. ಮಕ್ಳನ್ನ ಒಳ್ಳೆ ಎತ್ತು ಕಾಣಿ. ಮಕ್ಳ ಸಮೇತ ಹಂಗೆ. ಹೋಯ್ ನೀವೆಲ್ಲೂ ಹಡಿ ಪೂರ್ತಿ ಮಾಡ್ಬೇಡಿ. ಅಪ್ಪಯ್ಯ ಅಮ್ಮ ಹೆಂಗ್ ನಿಮ್ಗೆ ವಿದ್ಯಾಭ್ಯಾಸ ಸಪೋರ್ಟ್ ಮಾಡ್ತಾರ ಹಂಗೆ ಓದ್ಕೊಂಡು ಒಂದ್ 2-3 ಲಕ್ಷ ರೂಪಾಯಿ ಸಂಬಳ ತಿಂಬಂಗ್ ಒಂದ್ ಒಳ್ಳೆ ಜಾಬ್ ಅಲ್ಲಿರಿ. ಅಕ್ಕ ನಿಮ್ಗೆ ನೀವು ಕಣ್ಕೊಳ್ಳಿ, ಅವ್ರು ಕಣ್ಕಂತ. ನೀವು ಅಪ್ಪ ಅಮ್ಮನ ಕೊಡ್ಕೊಳ್ಳಿ ಅಂತ ಇಲ್ಲ, ಅವ್ರನ್ನ ಒಳ್ಳೆ ಎತ್ತಲ್ಲ ಕಣ್ಕೊಂಡಿಸಿ. ಅಕ್ಕ ಈಗಡೆ ಎಲ್ರು ಮಕ್ಳೆಲ್ಲ ಓದಿ ಮಕ್ಳಿಗೂ ಶಿಕ್ಷಣ ಒಳ್ಳೆ ಇರ್ಲಿ ಅಕ್ಕ. ಎಲ್ಲ ಅಪ್ಪ ಅಮ್ಮನಿಗೆ ಮತ್ತು ಮಕ್ಳಿಗೆ ಅಕ್ಕ. ಮತ್ತೆ ಒಳಗ್ ಹೋಗಿ ಬ್ಯಾಗ್ ಒಂದು ಇಟ್ಟು ಒಂದ್ ಮುಷ್ಟಿ ಉಣ್ಕೊಂಡು ವಾಪಸ್ ಪ್ಯಾಟಿ ಹಪ್ಪಗಿತ್ತು. ಈಗ ಯಾಕ ನಾಳೆ ಒಂದ್ ಪೂಜೆ ಇತ್ತು ಮರ ಗಡ್ಬಿಡಿಗಿದ್ದೆ. ಈಗ ನಮ್ ಫ್ರೆಂಡಿಂದ ಅವ್ನ್ 4-5 ಸಲ ಆಯ್ತು. ಎಲ್ಲೋದ್ ಮುಂಚೆ ಬಾ ಮರ ಹೇಳಿ ಕಾರ್ ಬೇಕು ಅಂತ ಚೂರ ಹೇಳಿದ. ತಗೊಂಡ್ ಹೋಗಿ ಒಂದ್ ರೋಡ್ ತಿರುಗಿ ಹೋಗ್ಬೋದಕ್ಕ. ಈಗ ನಿಮ್ಗೆ ಮಕ್ಳಿಗೆ ಶಾಲೆ ಹಾಕಿದ್ರೆ ಶಾಲೆ ಹಾಕಿ ಮಕ್ಳಿಗೆ ಹೊಡಿಬೇಡಿ ಒಂಗಟ ಮಾಡುವಷ್ಟು ಮಾಡಿ. ಇನ್ ಏನು ಹೇಳೋದ್ ಮಾತು ಕೇಂತಿಲ್ಲ. ಒಂದ್ 2 ಗುರುಮ ಕೊಡಿ ಕಡೆ ಅಷ್ಟೇ ಆಸೆ ಮಾಡಿ. ಯಾಕಂದ್ರೆ ನಿಮ್ ಮಕ್ಳಲ್ಲ ಮರ. ಮತ್ತೆ ಹಾಯ್ ನಿಮ್ಗೆ ನಮಸ್ಕಾರ.
ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಜ್ಞಾನೇಶ್ವರ ಕೋಟ್ಯಾನ್, ಅಧ್ಯಕ್ಷರು ಶ್ರೀ ಜ್ಞಾನ ಜ್ಯೋತಿ ಭಜನಾ ಮಂದಿರ, ಕಡಲತೀರ, ಮಲ್ಪೆ, ಉಡುಪಿ ಜಿಲ್ಲೆ. ಕೋಡಿ ಗೋಪಾಲ ಪೂಜಾರಿ, ಅಧ್ಯಕ್ಷರು ಶ್ರೀ ಚಕ್ರೇಶ್ವರಿ ದೇವಸ್ಥಾನ, ಕೋಡಿ, ಕುಂದಾಪುರ, ಉಡುಪಿ ಜಿಲ್ಲೆ. ಚಂದ್ರ ಎಸ್ ಕೋಡಿ, ಖ್ಯಾತ ವ್ಯಂಗ್ಯ ಚಿತ್ರಕಾರರು, ಕೋಡಿ, ಕುಂದಾಪುರ, ಉಡುಪಿ ಜಿಲ್ಲೆ. ಕೃಷ್ಣ ಆಚಾರ್ ಉಪ್ಪೂರು, ಅಧ್ಯಕ್ಷರು ವಿಶ್ವ ಬ್ರಾಹ್ಮಣ ಸಮಾಜೋದ್ಧಾರಕ ಸಂಘ ರಿಜಿಸ್ಟರ್ಡ್, ಉಪ್ಪೂರು, ಉಡುಪಿ ಜಿಲ್ಲೆ. ಶ್ರೀ ಬ್ರಹ್ಮಲಿಂಗೇಶ್ವರ ಜುವೆಲ್ಲರಿ ವರ್ಕ್ಸ್, ಬೆಳ್ಳಿ ಮತ್ತು 1 ಗ್ರಾಂ ಚಿನ್ನದ ಜುವೆಲ್ಲರಿ, ಸೊಸೈಟಿ ಎದುರಿನ ರಸ್ತೆ, ಆನಗಳ್ಳಿ, ಕುಂದಾಪುರ. ಶುಭ ಸಮಾರಂಭಗಳಿಗೆ ಬೇಕಾಗುವ ಒಡವೆಗಳು ಬಾಡಿಗೆಗೆ ದೊರೆಯುತ್ತದೆ. ಸಂಪರ್ಕಿಸಿ ಪ್ರೊಫೆಸರ್ ಮಾರಿಮುತ್ತು. ಮೊಬೈಲ್ 9739149413. ಎಪಿ ಇಂಜಿನಿಯರಿಂಗ್ ವರ್ಕ್, ಫಾರೆಸ್ಟ್ ಆಫೀಸ್ ಹತ್ತಿರ, ಪೆರಡೂರು, ಉಡುಪಿ ಜಿಲ್ಲೆ. ಸ್ಪೆಷಲಿಸ್ಟ್ಸ್ ಇನ್ ಎಸ್ಎಸ್ ರೈಲಿಂಗ್ಸ್, ಗೇಟ್ ಅಂಡ್ ಗ್ರಿಲ್ ವರ್ಕ್, ಶಟರ್ ಫಿಟ್ಟಿಂಗ್ಸ್, ಟ್ರಸ್ ವರ್ಕ್ಸ್, ರೂಫಿಂಗ್ ಅಂಡ್ ಎಕ್ಸೆಟ್ರಾ. ಮಾಲಕರು ಸುಧಾಕರ್. ಮೊಬೈಲ್ 9945944519 8105469119. ಸತೀಶ್ ಮರಕಾಲ, ಸಾಲಿಗ್ರಾಮ, ಮಾಜಿ ಪ್ರಧಾನ ಕಾರ್ಯದರ್ಶಿ, ಮೊಗವೀರ ಯುವ ಸಂಘಟನೆ, ಉಡುಪಿ ಜಿಲ್ಲೆ. ಕೆ ತಾರಾನಾಥ ಹೊಳ್ಳ, ಅಧ್ಯಕ್ಷರು 37 ವರ್ಷದಿಂದ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬಂದಿರುವ ಸೇವಾ ಸಂಸ್ಥೆ ಗೆಳೆಯರ ಬಳಗ, ಕಾರ್ಕಳ, ಸಾಲಿಗ್ರಾಮ, ಉಡುಪಿ ಜಿಲ್ಲೆ. ನಾಗೇಶ್ ಕೆ ಪೂಜಾರಿ, ಹಡವು ಗ್ರಾಮ, ಪಡುಕೋಣೆ, ಬೈಂದೂರು ತಾಲೂಕು, ಉಡುಪಿ ಜಿಲ್ಲೆ. ಜಗದೀಶ್ ಪೂಜಾರಿ ಹಕ್ಕಾಡಿ, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ನಿರ್ದೇಶಕರು, ಮರವಂತೆ ಬಡಾಕೆರೆ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ, ನಾವುಂದ, ಉಡುಪಿ ಜಿಲ್ಲೆ. ಅಶೋಕ್ ಕುಮಾರ್ ಶೆಟ್ಟಿ ಮೈರ್ಮಾಡಿ ಕರ್ಜೆ, ಅಧ್ಯಕ್ಷರು, TAPCMS, ಉಡುಪಿ.